ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದ್ರೆ, ಸ್ನೇಹಿತರೆ, ನೀವು ಗೂಗಲ್ ಮ್ಯಾಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಡಿಸ್ಟೆನ್ಸ್ನ ಅಳತೆ ಮಾಡಬೇಕು ಮತ್ತು ನಿಮ್ಮ ಜಮೀನಾಗಲಿ ಇನ್ನು ಯಾವುದೇ ಆಗಲಿ ಸ್ನೇಹಿತರೆ, ಕಿಲೋಮೀಟರ್ನ ನೀವು ಅತಿ ಸುಲಭ ವಿಧಾನದ ಮೂಲಕ ಅಳತೆಯನ್ನ ಮಾಡಬಹುದು. ಬನ್ನಿ ಸ್ನೇಹಿತರೆ, ಇದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ ನಲ್ಲಿ ನೀವು ಒಂದು ಗೂಗಲ್ ಮ್ಯಾಪ್ ನ ಓಪನ್ ಮಾಡ್ಕೊಳ್ಳಿ. ನಾನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಈ ರೀತಿಯಾಗಿ ಓಪನ್ ಆದಾಗ ಸ್ನೇಹಿತರೆ, ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ. ತದನಂತರ ಸ್ನೇಹಿತರೆ, ಇಲ್ಲಿ ನೋಡಬಹುದು ಕೆಳಗಡೆ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕೂಡ ಕ್ಲಿಕ್ ಮಾಡಿ. ನೋಡಬಹುದು ಸ್ನೇಹಿತರೆ, ಡಿಸ್ಟೆನ್ಸ್ ಯೂನಿಟ್ಸ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ತೋರಿಸಿದ್ದಾರೆ ಸ್ನೇಹಿತರೆ, ಆಟೋಮೆಟಿಕ್ ಮತ್ತು ಕಿಲೋಮೀಟರ್, ಮೈಲ್ಸ್ ಅಂತ ತೋರಿಸಿದ್ದಾರೆ. ಸ್ನೇಹಿತರೆ, ನಮಗೆ ಬೇಕಾಗಿರೋದು ಕಿಲೋಮೀಟರ್ಸ್, ಅದಕ್ಕೋಸ್ಕರ ಕಿಲೋಮೀಟರ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ, ಮತ್ತೆ ನೀವು ಬ್ಯಾಕ್ಗೆ ಬರಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಯಾವ ಲೊಕೇಶನ್ ಅಲ್ಲಿ ಇದೀವಲ್ಲ ಆ ಲೊಕೇಶನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಜಸ್ಟ್ ನೀವು ಏನ್ ಮಾಡಬೇಕಾಗಿಲ್ಲ, ಎಲ್ಲಿಂದ ನೀವು ಅಳತೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ಆ ಪ್ಲೇಸ್ ಅಲ್ಲಿ ಹೋಗಿ ಒಂದು ರೆಡ್ ಕಲರ್ ಆರೋ ಮಾರ್ಕ್ ಕೂಡ ತೋರಿಸುತ್ತೆ. ನೀವು ಇದನ್ನ ಲೊಕೇಶನ್ ತೋರಿಸಿದ ತಕ್ಷಣ ಇಲ್ಲಿ ಕೆಳಗಡೆ ಸರ್ಚಿ, ಇಲ್ಲಿ ಸುಮಾರು ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ನಮಗೆ ಬೇಕಾಗಿರೋದು ಮೆಜರ್ಮೆಂಟ್ ಡಿಸ್ಟೆನ್ಸ್, ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಈ ಲೊಕೇಶನ್ ಇಂದ ಯಾವ ಲೊಕೇಶನ್ಗೆ ಅಳತೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಆ ಕಡೆ ಅದನ್ನ ಡೈರೆಕ್ಟ್ ಆಗಿ ಸರ್ಚಿ, ಅದು ಡೈರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ. ನೋಡ್ಬೋದು ಎಷ್ಟು ಕಿಲೋಮೀಟರ್ ಅಂತ ಇಲ್ಲಿ ಕೆಳಗಡೆ ಕೂಡ ತೋರಿಸ್ತಾ ಇದೆ. ಇದು ಕೆರೆ ಇದೆಯಲ್ಲ, 2 ಕಿಲೋಮೀಟರ್ ಅಂತ ಕೂಡ ತೋರಿಸ್ತಾ ಇದೆ. ಸ್ನೇಹಿತರೆ, ಇದನ್ನು ಯಾವುದಕ್ಕೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ನೀವು ಏನಾದರೂ ನಿಮ್ಮ ಜಮೀನಿಗೆ ಪೈಪ್ಲೈನ್ ಆಗಲಿ ಅಥವಾ ಹೊಳೆಯಿಂದ, ನದಿಯಿಂದ, ಕೆರೆಯಿಂದ ಪೈಪ್ಲೈನ್ ಮಾಡೋದಾಗ್ಲಿ ಅಥವಾ ಇನ್ನು ಯಾವುದೋ ಕಾರಣಕ್ಕಾಗಿ ನೀವೊಂದು ಈಜಿ ಮೆಥಡ್ ಮೂಲಕ ನೀವು ಕಿಲೋಮೀಟರ್ನ ಅಳತೆ ಕೂಡ ಮಾಡಬಹುದು. ಸ್ನೇಹಿತರೆ, ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿತ್ತು, ತಿಳಿಸಿದ್ದೇನೆ. ಸ್ನೇಹಿತರೆ, ಈ ಮಾಹಿತಿ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸ್ನೇಹಿತರೆ, ಮುಂದೆ ಕೂಡ ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂತಂದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.